ಪ್ರಕಾಶನ ಕೈನಲ್ಲಿ ಆಗತಾನೆ ಹುಟ್ಟಿದ ಅವನ ಮಗ ಅಳುತ್ತಾ ಇದ್ದ. ಮಗುವಿನ ತಾಯಿ ಸುಮಿತ ಆಗತಾನೆ ಅತೀವ ರಕ್ತಸ್ರಾವದಿಂದ ತೀರಿ ಹೋಗಿದ್ದಳು. ಪ್ರಕಾಶ ಪತ್ನಿ ಕಳೆದುಕೊಂಡ ದುಃಖದಿಂದಾಗಿ ಕೈಯಲ್ಲಿರುವ ಪುತ್ರನ ಸಂತೋಷವನ್ನು ಅನುಭವಿಸಲು ಸಾಧ್ಯವಿರಲಿಲ್ಲ. ಪ್ರಕಾಶನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಇರುವ ಓರ್ವ ಅಕ್ಕ ಜರ್ಮನಿಯಲ್ಲಿ ಇದ್ದಳು. ಪತ್ನಿಯ ಸೋದರ ಮಂಗಳೂರಿನಲ್ಲಿ ಡಾಕ್ಟರ್ ಕಲಿತಿದ್ದ. ಪ್ರಕಾಶನಿಗೆ ಬೆಂಗಳೂರು ಹೊಸ ಜಾಗ, ಆದ್ದರಿಂದ ಸ್ನೇಹಿತರು ಇರಲಿಲ್ಲ. ಅಲ್ಲಿ ಅವನ ಅತ್ತೆ ಅಂದ್ರೆ ಪತ್ನಿಯ ಅಮ್ಮ ಮಾತ್ರ ಇದ್ದರು. ಮಗಳನ್ನು ಕಳೆದುಕೊಂಡ ಅವರ ದುಃಖವೂ ಅತೀವವಾಗಿತ್ತು. ಅತ್ತೆ ಸಾವಿತ್ರಿ ಪ್ರಕಾಶನ ಜೊತೆ ಬಂದು ಇರಲು ಪ್ರಾರಂಭಿಸಿದ ಮೇಲೆ, ಅಲ್ಲದೆ ಮಗು ಬಂದ ಮೇಲೆ ಪ್ರಕಾಶನ ಜೀವನ ಶೈಲಿ ಬದಲಾಯಿತು. ಕೆಲಸ ಬಿಟ್ಟ ಮೇಲೆ ಬೇಗನೆ ಮನೆ ಬಂದು ಸೇರುತ್ತಿದ್ದ. ಚಿಕ್ಕ ಮಗುವಾದ ಕಾರಣ ಅತ್ತೆಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ಸೀರೆ ಸುತ್ತಿಕೊಂಡು ಮಗುವನ್ನು ಮತ್ತು ಮನೆ ಕೆಲಸವನ್ನು ಮಾಡಲು ಕಷ್ಟವಾಗುವುದೆಂದು ಅತ್ತೆ ಸಾವಿತ್ರಿ ಅವರಿಗೆ ಟಾಪ್ ಮತ್ತು ಲೆಗ್ಗಿನ್ಸ್ ತಂದು ಕೊಟ್ಟಿದ್ದ. ಅತ್ತೆ ಆರಂಭದಲ್ಲಿ ಸ್ವಲ್ಪ ನಾಚಿಕೆಯಿಂದ ಚೂಡಿದಾರ್ ಲೆಗ್ಗಿನ್ಸ್ ಹಾಕಿ ಅಳಿಯನ ಎದುರು ಬರುತ್ತಿದ್ದರು. ಮತ್ತೆ ಮತ್ತೆ ಅಭ್ಯಾಸವಾಯಿತು. 38 ವರ್ಷ ವಯಸ್ಸಿನ ಅತ್ತೆಯ ದೊಡ್ಡ ದೊಡ್ಡ ಕುಂಬಳಕಾಯಿ ಅಳಿಯನ ಕಣ್ಣಿಗೆ ಬೀಳಲಾರಂಭಿಸಿದವು. ಹೆಂಡತಿ ಇಲ್ಲದೆ ರಾತ್ರಿ ಕಷ್ಟವಾಗುತ್ತಿದ್ದ ಪ್ರಕಾಶನಿಗೆ ಅತ್ತೆಯ ದೇಹ ಸೌಂದರ್ಯ ಕಣ್ಣಿಗೆ ರಾಚುತ್ತಿತ್ತು. ಅತ್ತೆ ಸಾವಿತ್ರಿಗೂ ಚಿಕ್ಕ ವಯಸ್ಸಿನಲ್ಲಿ ಪತಿ ತೀರಿ ಹೋದ ಕಾರಣ ಸರಿಯಾಗಿ ದೈಹಿಕ ಕಾಮ ಸುಖ ಅನುಭವಿಸಿರಲಿಲ್ಲ. ಈಗ ಅಳಿಯನ ದೃಷ್ಟಿ ತನ್ನ ದೇಹದ ಮೇಲೆಲ್ಲ ಹೋಗುವಾಗ ಮುಜುಗರವಲ್ಲದೆ ಒಳಗೊಳಗೆ ಖುಷಿಯಾಗುತ್ತಿತ್ತು. ಅವರೇ ಸ್ವತಃ ದುಡಿಯುತ್ತಿದ್ದರಿಂದ ದೊಡ್ಡ ದೊಡ್ಡ ಮೂಲೆ ಮತ್ತು ನಿತಂಬಗಳಿದ್ದರೂ ಸೊಂಟ ಮಾತ್ರ ತೆಳ್ಳಗಾಗಿ ಎಲ್ಲರ ಕಣ್ಣಿನ ಆಕರ್ಷಣೆಯಾಗಿತ್ತು. ಪ್ರಕಾಶ್ ಅತ್ತೆಯನ್ನು ಜೊತೆಗೆ ಶಾಪಿಂಗ್ಗೆ ಕರೆದುಕೊಂಡು ಹೋಗುವಾಗ ಎಲ್ಲಾ ಗಂಡಸರ ಕಣ್ಣು ಅತ್ತೆಯ ನಿತಂಬದ ಮೇಲೆ ಬೀಳುತ್ತಿತ್ತು. ಎಲ್ಲರೂ ನಿಮ್ಮ ಮಗುವೆಯೇ ಎಂದು ಇಬ್ಬರ ಬಳಿಯೂ ಕೇಳುವುದು. ಆಗ ಇಬ್ಬರಿಗೂ ಮುಜುಗರ. ಮಗುವಿಗೆ 4-5 ತಿಂಗಳಾಗುವಾಗ ಅದಕ್ಕೆ ಬೇಕಾದ ಬಟ್ಟೆಗಳು, ಅತ್ತೆಗೆ ನೈಟ್ ಗೌನ್ ಎಲ್ಲ ತಂದ. ಮಗುವಿಗೆ ಹೊಸ ಬಟ್ಟೆ ಹಾಕಿ ಅತ್ತೆ ತೋರಿಸಿದರು. ನಿಮ್ಮದು ಬಟ್ಟೆ ಅತ್ತೆ ಎಂದು ನಗುತ್ತಾ ಕೇಳಿದ. ಓಹ್ ಬೇಡಪ್ಪ ಪ್ರಕಾಶ, ಅದು ಸರಿಯಾಗಲ್ಲ ಎಂದು ನಾಚಿ ನೀಳಾಗಿದರು. ಸುಮ್ಮನಾದ ಪ್ರಕಾಶ್ ಅತ್ತೆ ರಾತ್ರಿ ಊಟಕ್ಕೆ ಕರೆದಾಗ ಹೋಗಿ ಊಟ ಮಾಡಿದ. ಟಿವಿ ನೋಡುತ್ತಾ ಕುಳಿತಿದ್ದವನಿಗೆ ಮಗು ಅಳುವುದು ನಿಲ್ಲಿಸಿದ್ದು ಕೇಳಿಸಿತು. ಮಲಗಿರಬೇಕು ಅಂದುಕೊಂಡ. ಅತ್ತೆಯ ಕೊನೆಯ ಬಾಗಿಲಿನಲ್ಲಿ ಯಾರೋ ನಿಂತಂತಾಯ್ತು. ತಿರುಗಿ ನೋಡಿದಾಗ ಅತ್ತೆ ಹೊಸ ನೈಟ್ ಗೌನ್ ಹಾಕಿ ಬಾಗಿಲಲ್ಲಿ ನಿಂತಿದ್ದರು. ಮೊಣಕಾಲವರೆಗಿನ ಟೈಟ್ ನೈಟಿ ತುಂಬಿದ ಎದೆ ಎತ್ತಿ ತೋರಿಸುತ್ತಿತ್ತು. ಅಲ್ಲದೆ ದಪ್ಪ ದಪ್ಪ ಬಾಳೆ ದಿಂಡಿನ ತೊಡೆಗಳು ಎದ್ದು ಕಾಣುತ್ತಿದ್ದವು. ಅವರ ಇಡೀ ದೇಹವನ್ನು ಕಣ್ಣಿನಲ್ಲಿ ತಿನ್ನುತ್ತಾ, ಅಹೋ ಅತ್ತೆ ಬನ್ನಿ ಬನ್ನಿ ಅಂದ. ಸಾವಿತ್ರಿ ಸೋಫಾದ ಬಳಿ ಬಂದು ಇನ್ನೊಂದು ಕೊನೆಯಲ್ಲಿ ಕುಳಿತರು. ಪಾಪು ಮಲಗ್ತಾ ಎಂದು ಅವರ ದಪ್ಪ ತೊಡೆ ನೋಡುತ್ತಾ ಕೇಳಿದ. ಸಾವಿತ್ರಿ ನಾಚುತ್ತಾ ಹೌದು ಅಂದ್ರು. ಆಗ ಪ್ರಕಾಶ ಅತ್ತೆ ನಿಮ್ಮ ಡ್ರೆಸ್ ಚೆನ್ನಾಗಿದೆ, ನಾನು ತೆಕ್ಕೊಂಡು ಬಂದ ಅಳತೆ ಸರಿಯಾಗಿದೆ. ಸಾವಿತ್ರಿ ಹೌದು ಅಳಿಯಂದ್ರೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ ಎನ್ನುತ್ತಾ ಸೋಫಾದಲ್ಲಿ ಆರಾಮಾಗಿ ಕುಳಿತರು. ತುಂಬಾ ಉಪಕಾರ ಆಯ್ತು ಅತ್ತೆ ನೀವು ನನ್ ಜೊತೆ ಬಂದು, ಇಲ್ಲ ಅಂದ್ರೆ ಮಗು ಜೊತೆ ಕಷ್ಟವಾಗುತ್ತಿತ್ತು ಎನ್ನುತ್ತಾ ಅತ್ತೆಯ ಬಳಿಗೆ ಹೋಗಿ ಕುಳಿತು ಅವರ ಕೈ ಹಿಡಿದುಕೊಂಡು ಹೇಳಿದ. ಅಳಿಯಂದ್ರೆ ಅದೆಲ್ಲಾ ಪರವಾಗಿಲ್ಲ, ನನ್ನ ಮೊಮ್ಮಗ ಕೂಡ ಅಲ್ವೇ, ಅಲ್ಲದೆ ಮಗ ದೂರ ಓದುತ್ತಾ ಇದ್ದಾನೆ, ನಾನು ಇಲ್ಲಿ ಒಂಟಿಯಾಗಿ ಇರಬೇಕಾಗಿತ್ತು. ಈಗ ನೀವು ಇದ್ದೀರಲ್ಲ ಎಂದು ನಾಚಿ ಹೇಳಿದರು. ಆಗ ಪ್ರಕಾಶ ಅತ್ತೆ ನಿಮ್ಮ ಅಳಿಯ ನಾನು, ನನ್ನ ಮಗುವನ್ನು ನೀವು ಜವಾಬ್ದಾರಿ ತೆಕೊಂಡು ನೋಡ್ಕೊಳ್ತಿದ್ದೀರಾ ಅತ್ತಿಗೆ ಕೈ ಒತ್ತಿ ಹೇಳಿದ. ಸಾವಿತ್ರಿ ಹೂ ಎನ್ನುತ್ತಾ ತಲೆ ಹಾಕಿ ಕುಳಿತಳು. ಅವಳ ಕಣ್ಣು ಮಾತ್ರ ಬರ್ಮುಡಾದಲ್ಲಿದ್ದ ಅಳಿಯನ ಕಾಲು ತೊಡೆಯ ರೋಮಕೂಪವನ್ನು ನೋಡುತ್ತಿತ್ತು. ಎದೆಯಲ್ಲೂ ತುಂಬಾ ರೋಮ ಇದೆ. ತನ್ನ 38 ಸೀಳು ಸ್ವಲ್ಪ ರಸ ಬಿಟ್ಟಂತೆ ಆಯ್ತು. ನೀವು ಈಗ ಮನೆಗೆ ಬಂದ ಮೇಲೆ ಸೀರೆ ಸುತ್ತಿಕೊಂಡು ಇದ್ದವರು, ನಾನು ತಂದುಕೊಟ್ಟ ಚೂಡಿದಾರ್ ಲೆಗ್ಗಿನ್ಸ್ ಹಾಕಿದ್ರಿ, ಅದರಲ್ಲಿ ನೀವು ಸೂಪರ್ ಆಗಿ ಕಾಣ್ತೀರ. ನೀವು ಇದನ್ನು ಮೊದಲೇ ಹೇಳೋಕೆ ಆಗ್ಲಿಲ್ಲ, ಯಾಕೆಂದ್ರೆ ನಿಮ್ಗೆ ನಾಚಿಕೆ ಮುಜುಗರ ಎನಿಸಿತ್ತು. ಇವತ್ತು ನೈಟಿ ತಂದಾಗ ನೀವು ಹಾಕಿ ನನಗೆ ತೋರಿಸ್ಬೇಕು ಅನ್ನಿಸ್ತು, ಆದ್ರೆ ಹೇಳಿರಲಿಲ್ಲ. ಈಗ ನೀವು ಹಾಕಿ ತೋರಿಸಿದ್ರಿ, ಚೆನ್ನಾಗಿ ಕಾಣ್ತೀರ ಎಂದು ಅತ್ತೆಯ ಕೈ ತೆಗೆದು ಮುತ್ತಿಕ್ಕಿದ. ಅತ್ತೆ ನಾಚಿ ನೀರಾದರು. ಎದೆ ಭಾಗದಲ್ಲಿ ಅತ್ತೆಯ ತೊಟ್ಟುಗಳು ನಿಮಿರಿದವು. ಸಾವಿತ್ರಿ ಅಳಿಯಂದ್ರೆ ಏನಿದು ಅಂತ ನಾಚಿ ಕೈ ಎಳೆದುಕೊಂಡರು. ಇನ್ನೂ ಹತ್ತಿರ ಕೂತು ಅತ್ತೆಯ ಕೈ ಹಿಡಿದು
ಇಷ್ಟು ದಿನಗಳಲ್ಲಿ ನೀವು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದ್ದೀರಾ. ಇಷ್ಟು ದಿನಗಳ ನಿಮ್ಮ ಪ್ರೀತಿ, ನಿಮ್ಮ ನೋಟ, ನಿಮ್ಮ ಸಾಮೀಪ್ಯ, ಚೂಡಿದಾರದಲ್ಲಿ ನಿಮ್ಮ ದೇಹ ಸೌಷ್ಠವ ಎಲ್ಲ ನನ್ನನ್ನು ಮರಳು ಮಾಡಿದೆ. ನಿಮ್ಮ ಎತ್ತರದ ಪರಾವತದಂತಹ ಎದೆ, ಈ ವಯಸ್ಸಿನಲ್ಲಿ ತೆಳ್ಳಗಿನ ಸೊಂಟ, ನಡೆಯುವಾಗ ಅಲುಗಾಡುವ ನಿತಂಬಗಳು. ಅತ್ತೆ, ನೀವು ನನ್ನ ಅತ್ತೆಯಲ್ಲ, ನನ್ನ ಕನಸಿನ ರಾಣಿ ಎಂದು ಹತ್ತಿರ ತಾಗಿ ಕುಳಿತು ಅವರ ಕೈಚುಂಬಿಸಿದ. ಅಳಿಯಂದ್ರೆ ಬೇಡ. ನೀವು ನನ್ನ ಮಗಳ ಪತಿ. ಇಷ್ಟು ದಿನಗಳಲ್ಲಿ ನನಗೂ ನಿಮಗೂ ಇಷ್ಟವಾಗಿದೆ. ನನ್ನ ಪತಿಯಲ್ಲಿ ಇಲ್ಲದೆ ಇರುವ ಗುಣಗಳನ್ನೆಲ್ಲ ನಿಮ್ಮಲ್ಲಿ ಕಂಡಿದ್ದೇನೆ. ನಿಮ್ಮ ದೃಷ್ಟಿ ನನ್ನ ದೇಹದ ಮೇಲೆಲ್ಲ ಓಡುವಾಗ ನನಗೂ ಆಸೆಯಾಗಿದೆ. ಆದ್ರೆ ನನ್ನ ಮಗಳು ಈಗ ಇಲ್ಲದಿದ್ದರೂ ನೀವು ನನ್ನ ಅಳಿಯನೇ ಎನ್ನುತ್ತಾ ತೊಡೆಯ ಮೇಲಿದ್ದ ತನ್ನ ಕೈಯಿಂದ ಅಮುಕಿ ಹೇಳಿದಳು. ಪ್ರಕಾಶನಿಗೆ ಸಿಗ್ನಲ್ ಸಿಕ್ಕಿ ಅತ್ತೆಯನ್ನು ತನ್ನ ಹತ್ತಿರಕ್ಕೆ ಎಳೆದು ಅಪ್ಪಿ ಹೇಳಿದ, ಅಳಿಯಂದ್ರೆ ಬೇಡ, ಅಷ್ಟು ಸ್ಪೀಡಾಗಿ ಎಳೆಯಬೇಡಿ ಎನ್ನುತ್ತಾ ಅವನ ಎದೆಯಲ್ಲಿ ಮುಖ ಇಟ್ಟು ಅಪ್ಪಿದ್ದರು. ಅಳಿಯ 38 ವರ್ಷದ ಅತ್ತೆಯನ್ನು ಅಪ್ಪಿದ. ಅತ್ತೆಯ ಕೈ ಅಳಿಯನ ಎದೆಯ ಮೇಲೆ ಊದುತ್ತಿತ್ತು. ಅಳಿಯ ಅತ್ತೆಯ ತೊಡೆಯ ಕೆಳಕ್ಕೆ ಕೈ ಹಾಕಿ ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡ. ಸಾವಿತ್ರಿ ಈಗ ಅವನ ತೊಡೆಯ ಮೇಲೆ ಬಂದಂತೆ ಆಗಿತ್ತು. ಹಾಗೆಯೇ ಅತ್ತೆಯನ್ನು ಎತ್ತಿಕೊಂಡು ತನ್ನ ಕೊನೆಗೆ ಹೋದ ಪ್ರಕಾಶ್ ಹಾಸಿಗೆಯ ಮೇಲೆ ಹೂವಿನಂತೆ ಉರುಳಿಸಿದ ಅತ್ತೆಯ ತುಂಬಿದ ಕೊಬ್ಬಿದ ದೇಹವನ್ನು ನೈಟಿ ಮೇಲೆ ಹೋಗಿ ಬಿಳಿ ಬಿಳಿ ಬಾಳೆ ದಿಂಡಿನಂತಹ ತೊಡೆಗಳು ಹೊರಬಂದವು. ಅವರ ಪಕ್ಕಕ್ಕೆ ಮಲಗಿದ್ದ ಅಳಿಯ, ಅತ್ತೆ ನೀವು ಸಖತ್ ಇದ್ದೀರಾ ಎನ್ನುತ್ತಾ ತುಟಿಗೆ ಮುತ್ತಿಕ್ಕಿದ. ಅತ್ತೆಯ ತುಟಿಗೆ ಮುತ್ತು ಮಾಡುತ್ತಾ ಕೈಯನ್ನು ನೈಟಿಯ ಒಳ ತೂರಿಸಿದ. ಕೈಯನ್ನು ಅತ್ತೆಯ ಚಡ್ಡಿಯ ಮೇಲೆ ತುಲ್ನ ಸವರಿದ. ಅತ್ತೆ ಉದ್ರೇಕದಿಂದ ಉಸಿರು ಮೇಲೆ ತೆಗೆದುಕೊಂಡರು. ಅಲ್ಲಿಯೇ ತುಲ್ನ ಹಿಚ್ಚುಕಲು ಶುರು ಮಾಡಿದ. ಅತ್ತೆಯ ಕೈ ಮೆಲ್ಲನೆ ಅಳಿಯನ ಸಾಮಾನಿನ ಮೇಲೆ ಜಾರಿತು. ಇಬ್ಬರೂ ಮುಟ್ಟಿಕ್ಕುತ್ತಾ ಇನ್ನೊಬ್ಬರ ಸಾಮಾನನ್ನು ಒತ್ತುತ್ತಿದ್ದರು. ಮುತ್ತಿನ ದೀರ್ಘತೆ ಹೆಚ್ಚಾದಂತೆ ಒತ್ತುವ ಬಿರುಸುತನವು ಜೋರಾಯಿತು. ಅತ್ತೆಯ ಕೈ ಅಳಿಯನ ಸಾಮಾನನ್ನು ಹೊರಗೆಳೆದು ಆಡಿಸುತ್ತಿತ್ತು. ಅಳಿಯನ ಕೈ ಕಾಚದ ಒಳ ತೂರಿ ಒದ್ದೆಯಾದ ಅತ್ತೆಯ ತುಲ್ನ ಹಿಂದುತ್ತಿತ್ತು. ತುಲ್ನೊಳಗೆ ಬೆರಳನ್ನು ಹೊಗ್ಗಿಸಿದ. ಅತ್ತೆಯ ಸೊಂಟ ಮೇಲೆ ಬರುತ್ತಿತ್ತು. ನಾಲಗೆಯೊಂದಿಗೆ ನಾಲಗೆ ಸೇರಿಸಿ ರಸ ಹೀರುತ್ತಿದ್ದರು. ಕೈಗಳೆರಡು ಜನಾಂಗಗಳೊಂದಿಗೆ ಆಟವಾಡುತ್ತಿತ್ತು. ಇಬ್ಬರಿಗೂ ಕಾಮಿಚ್ಚೆ ಉತ್ತುಂಗಕ್ಕೆ ಏರಿತು. ಪ್ರಕಾಶ್ ಅತ್ತೆಯ ಕಾಚ ಜಾರಿಸಿ ತನ್ನ ಬರಮುಡವನ್ನು ಬಿಚ್ಚಿದ. ಹಾಸಿಗೆಯ ಕೆಳಬಂದು ಅತ್ತೆಯನ್ನು ಮಂಚದ ಕೊನೆಗೆ ಎಳೆದ. ಅವರ ತೊಡೆಗಳನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡ. ತನ್ನ ಉಬ್ಬಿದ ಸಾಮಾನು ಹಿಡಿದು ಅತ್ತೆಯ ಕಾಮದ ಸ್ವರ್ಗದಾರಿಗೆ ಉಜ್ಜಿದ್ದ. ಅತ್ತೆ ಕಣ್ಣು ಮುಚ್ಚಿ ನರಳಿದರು. ಎಷ್ಟೋ ವರ್ಷಗಳ ನಂತರ ಅವರ ತುಲ್ನ ತೂತು ಬಿಡಲಿತ್ತು. ಅದು ತನ್ನ ಅಳಿಯನ ದಂಡದಿಂದ. ಅಳಿಯನ ಕೊಬ್ಬಿದ ಸಾಮಾನನ್ನು ಆಸೆಯಿಂದ ಅತ್ತೆ ನೋಡುತ್ತಿದ್ದಳು. ಪ್ರಕಾಶ್ ಅದನ್ನು ಕೈನಲ್ಲಿ ಹಿಡಿದು ತುಲ್ನ ಸೀಳಿಗೆ ಉಜ್ಜುತ್ತಿದ್ದ. ಅತ್ತೆ ತನ್ನ ತುಲ್ ಮೇಲೆತ್ತಿ ಆಸೆಯಿಂದ ಸಾಮಾನಿಗೆ ಕಾಯುತ್ತಿದ್ದಳು. ಅವನು ಬಗ್ಗಿ ತನ್ನ ಸಾಮಾನನ್ನು ಅತ್ತೆಯ ತೂತಿಗೆ ಒತ್ತಿದ. ಅತ್ತೆ ಸುಖದಿಂದ ನರಳಿದಳು. ಇವನು ನೂಕಿದಂತೆ ಮೆಲ್ಲನೆ ದಪ್ಪ ಸಾಮಾನು ಒಳ ಹೋಗುತ್ತಿತ್ತು. ಅತ್ತೆಯು ತನ್ನ ಸೊಂಟ ಮುಂದೆ ತಂದು ಬೇಗನೆ ಒಳ ತೆಗೆದುಕೊಳ್ಳಲು ಕಾತರದಿಂದಿದ್ದರು. ಅತ್ತೆಯ ಸೊಂಟ ಮುಂದೆ ಬಂದಂತೆ ಇವನು ತನ್ನ ಸಾಮಾನಿನಿಂದ ಒಳ ತಳ್ಳುತ್ತಿದ್ದ. ಅತ್ತೆಗೆ ಅಳಿಯನ ಬಿಸಿ ದಪ್ಪನಾದ ಸಾಮಾನು ಒಳ ಬಂದಂತೆ 2-3 ಬಾರಿ ಆಯಿತು. ರಸ ಬಿಟ್ಟು ಸಲೀಸಾಗಿ ಸಾಮಾನು ಜಾರಿತು. ಅತ್ತೆಯ ತೊಡೆ ಹಿಡಿದು ತೂತಿಗೆ ಕುತ್ತಾಲಾರಂಭಿಸಿದ. ಬಿಗುವಾದ ತೂತು ಸಾಮಾನಿನ ಏಟಿಗೆ ಸರಿಯಾಗಿ ಸ್ಪಂದಿಸುತ್ತಿತ್ತು. ಇವನ ಪ್ರತಿಯೊಂದು ಏಟಿಗೂ ಅತ್ತೆಯ ತುಲ್ ಹಿಗ್ಗಿ ಕುಗ್ಗಿ ರೆಸ್ಪಾಂಡ್ ಮಾಡುತ್ತಿತ್ತು. ಅತ್ತೆಯ ಮಾಗಿದ ಬಲಿತ ತುಲ್ಗೆ ಏಟು ಹಾಕಲು ಪ್ರಕಾಶನ ಸಾಮಾನು ಕಾತರದಿಂದ ನುಗ್ಗುತ್ತಿತ್ತು. ನೈಟಿಯನ್ನು ಮೇಲೆ ಮಾಡಿ ಹಾಲು ಕುಡಿಯುತ್ತಾ ಕೆಳಗಿನಿಂದ ತುಲ್ಗೆ ಹೊಡೆಯುತ್ತಿದ್ದ. ಅತ್ತೆಗೆ ಅಳಿಯ ಮಗುವಿನಂತೆ ಚೀಪುತ್ತಾ ಹಾಲು ಹೀರುತ್ತಾ ಕೆಳಗೆ ಹಾಲು ಬಿಡಲು ಗುಮ್ಮುವುದನ್ನು ನೋಡಿ ಉತ್ಸಾಹ ಹೆಚ್ಚುತ್ತಿತ್ತು. ಮೈಯಲ್ಲಿ ಯೌವನ ತುಂಬಿದಂತಾಗುತ್ತಿತ್ತು. ಅಳಿಯನ ಪ್ರತಿ ಏಟಿಗೂ ತನ್ನ ಪ್ರತಿ ಏಟು ಕೊಡುತ್ತಿದ್ದರು. ಅತ್ತೆ ಎತ್ತಿ ತನ್ನ ಸೊಂಟ ಮೇಲೆ ಕೊಡುವಾಗ ಪ್ರಕಾಶನಿಗೆ ಸ್ವರ್ಗ ಬಂದಂತಾಗುತ್ತಿತ್ತು. ಮತ್ತೆ ಅತ್ತೆಯ ಭೀಮ ಕುಂಡಿಗಳನ್ನು ಕೈನಲ್ಲಿ ಅದುಮುತ್ತಾ ತೂತಿಗೆ ಗುಮ್ಮುತ್ತಿದ್ದ. ಆಗಲೇ ಅವನಿಗೆ ಅಟಾಗುವಂತಾಯಿತು. ಇವರಿಬ್ಬರೊಳಗೆ ಇದು ಮೊದಲ ಬಾರಿ ಆದ ಕಾರಣ ಅತ್ತೆಗೆ ಬೇಗನೆ ರಸ ಕಾರಿತು. ಅತ್ತೆ ತೊಡೆ ಬಿಗು ಮಾಡಿ ಆಗಾಗ ರಸ ಬಿಡುವುದು ನೋಡಿ ಅಳಿಯನಿಗೆ ಕೂಡ ರಸ ಬರುವಂತಾಗಿ ಬೇಗ ಎದ್ದು ಅತ್ತೆಯ ಬಾಯೊಳಗೆ ರಸ ಸುರಿಸಿದ. ಹೀಗೆ ಪ್ರಕಾಶನ ಹೆಂಡತಿ ಮತ್ತು ಮಾವ ಸ್ವರ್ಗದಲ್ಲಿ ಇದ್ದರೆ
ಇವರಿಬ್ಬರು ಭೂಲೋಕದಲ್ಲಿ ಇಂದಿಗೂ ಈ ಆಟ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಾಮನ್ ಭಟ್. ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳು, ಪ್ರೀತಿ, ಪ್ರೇಮ, ದಾಂಪತ್ಯ, ಶತ್ರುನಾಶ, ಮಾಟ, ಮಂತ್ರ, ಭೂಮಿ ವಿಚಾರ, ವ್ಯವಹಾರ, ಹಣಕಾಸಿನ ಸಮಸ್ಯೆಗಳೇನೇ ಇದ್ದರೂ ಶಿರಡಿಯ ರಾಜಗುರುಗಳಿಂದ ತಿಳಿದಿರುವ ಮಾಂತ್ರಿಕ ವಿದ್ಯೆಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನಂಬಿ ಕರೆ ಮಾಡಿದರೆ ಫೋನಿನ ಮೂಲಕ ಕೂಡಲೇ ನಿಮ್ಮ ಸಮಸ್ಯೆಗಳ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ವಾಮನ್ ಭಟ್ 8971832255 8971832255.